ನೀವು ದರ್ಶನ್ ಅವರ ಪಕ್ಕ ಅಭಿಮಾನಿ ಆಗಿರೋದ್ರಿಂದ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಹಾ. ದರ್ಶನ್ ಅವರ ಇನ್ಸಿಡೆಂಟ್ ಆದಾಗ ಸೊ ಎಲ್ಲ ಅಭಿಮಾನಿಗಳಲ್ಲಿ ಕೆಲವೊಬ್ರು ಅಭಿಮಾನಿಗಳು ಅಂದ್ರೆ ನಾನು ಅದನ್ನ ಎಕ್ಸಾಂಪಲ್ ಕೊಟ್ಟು ಅಂಧ ಅಭಿಮಾನಿಗಳು ಅಂತ ತಗೋಬಹುದು. ಯಾಕಂತಂದ್ರೆ ದರ್ಶನ್ ಅವರು ಒಳಗಡೆ ಇದ್ದ ಸಮಯದಲ್ಲಿ ಕೆಲವೊಬ್ರು ಅಂಧಾಭಿಮಾನಿಗಳು ಮಾಡಿರುವಂತಹ ವರ್ತನೆ ಆಗಿರ್ಬೋದು, ಅವ್ರಿಗೆ ಕೊಟ್ಟಿರುವಂತಹ ಹೇಳಿಕೆಗಳಾಗಿರ್ಬೋದು, ಎಲ್ಲ ಒಂದ್ ಕಡೆ ದರ್ಶನ್ ಅವ್ರಿಗೆ ನೆಗೆಟಿವ್ ಅನ್ನೋದು ಕೊಟ್ರೆ ಆಯ್ತು ಅಂತ. ಯಾಕೆಂದ್ರೆ ಅದು ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ, ಪ್ರೂವ್ ಆಗಿಲ್ಲ. ಅದು ಡಿಸೈಡ್ ಮಾಡೋದು ಕಾನೂನು. ಹೌದು, ಅದು ಕಾಮನ್ ಮ್ಯಾನ್ಗೂ ಅಧಿಕಾರ ಇಲ್ಲ, ಮೀಡಿಯಾ ಯಾರಿಗೂ ಅಧಿಕಾರ ಇಲ್ಲ ಅದು ಜಡ್ಜ್ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ಇವಾಗ ನಿಮ್ಗೆ ಇಷ್ಟ ಆದವ್ರ ಬಗ್ಗೆ ನಿಮ್ಗೆ ಕೆಟ್ಟಾಗ ಮಾಡಿದ್ರೆ ನೀವೇನ್ ರಿಯಾಕ್ಟ್ ಮಾಡ್ತೀರಾ? ಸೊ ಆ ಟೈಮಲ್ಲಿ ಫ್ಯಾನ್ಸ್ಗಳಿಗೂ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ ಸಮ್ ಟೈಮ್ಸ್ ಗೊತ್ತಾಗಲ್ಲ. ಅದು ಒಳಗೆ ಒಂದಿರುತ್ತೆ ಗೊತ್ತಾ, ನಮ್ ಹೀರೋ ಬಗ್ಗೆ ಹಿಂಗ್ ತೋರಿಸ್ತಾ ಇದಾರೆ ಅಂತ. ಈಗ ಮೀಡಿಯಾದವ್ರು ಬರೀ ಪ್ರಸಾರ ಮಾಡ್ತಾರೆ, ಅವ್ರನ್ನ ಕ್ವಶನ್ ಮಾಡೋರು ಯಾರು ಇಲ್ಲ. ಸೊ ಅವ್ರು ಮಾಡಿದ್ದೇ ನ್ಯೂಸು, ಅವ್ರನ್ನ ಯಾಕೆ ಮಾಡ್ತಾ ಇದೀರ ಅಂತ ಏನಾಯ್ತು ಅಂತ ಕೇಳೋರಿಲ್ಲ. ಆ ಟೈಮಲ್ಲಿ ಮೀಡಿಯಾದವರು ಬಂದು ಮೈಕ್ ಹಿಡಿತಾರೆ ಕೆಲವೊಬ್ರು. ಆ ಟೈಮಲ್ಲಿ ನೀವೇ ನೋಡಿರ್ತೀರ, ಆ ಟೈಮಲ್ಲಿ ಆಕ್ರೋಶ ಇರೋದ ಆ ಟೈಮಲ್ಲಿ ಹಂಗ್ ಬರುತ್ತೆ. ಅದು ಬಿಟ್ರೆ ಇವಾಗ ನೋಡಿ, ಇವಾಗ ಎಲ್ಲ ತಣ್ಣಗಾಗಿದ್ದಾರೆ, ಅವ್ರ ಬಗ್ಗೆ ಯಾರು ಮಾತಾಡಿಲ್ಲ ಅಂದಾಗ ಇಲ್ಲಿ ಈ ಕಡೆಯಿಂದಾನೆ ಯಾರು ಏನು ಮಾತಾಡಲ್ಲ. ಈಗ ಪ್ರತಿಯೊಬ್ಬರು ವ್ಯಕ್ತಿ ಇವಾಗ ನಿಮ್ ಬಗ್ಗೆನೇನೆ, ನಿಮ್ ಕಡೆ ಅವ್ರಿಗೆ ಇವಾಗ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿಮ್ ಕಡೆ ರೊಚ್ಚಿಗಿದ್ದಾಗ ಹೇಳ್ತಾರೆ. ನೀವು ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಅದು. ಬಟ್ ಕರೆಕ್ಟ್ ಆಗಿದೆ ನಿಮ್ ಬಗ್ಗೆ ನಾನ್ ಕೆಟ್ಟದಾಗ ಮಾತಾಡಿದಾಗ ನಿಮ್ ಕಡೆ ನಂಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಅದೇ ಇಲ್ಲ ಆಗ್ತಾ ಇರೋದು. ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಯಾರು ಏನು ಮಾತಾಡ್ತಾ ಇಲ್ಲ, ಸೊ ನಾವು ಏನು ಮಾತಾಡೋದು ಅಲ್ಲ. ಅವರು ಇವಾಗ ದರ್ಶನ್ ಅವರ ಅಭಿಮಾನಿಗಳಾಗಿರೋದ್ರಿಂದ ಸೊ ದರ್ಶನ್ ಅವ್ರ ಬಗ್ಗೆನೆ ಒಂದು ನೆಗೆಟಿವ್ ಪೋಟ್ರೆ ಆಗೋದು. ಬಿಕಾಸ್ ಯಾಕಂದ್ರೆ ಇವಾಗ ನಾವು ದರ್ಶನ್ ಅವರು ಮಾಡಿರುವಂತ ಎಷ್ಟೋ ಸುಮಾರು ಒಳ್ಳೆ ಕೆಲಸಗಳಿದೆ. ಅದೆಲ್ಲ ಅನ್ನದಾನ ಆಗಿರ್ಬೋದು, ಎಷ್ಟೋ ಗೋಶಾಲೆಗಳಾಗಿರ್ಬೋದು, ಎಷ್ಟೋ ಹಸುಗಳಿರ್ಬೋದು, ಫಾರ್ಮ್ ಹೌಸ್ ಇದೆ ಎಕ್ಸಾಂಪಲ್. ಅದನ್ನೆಲ್ಲ ಇನ್ಸ್ಪಿರೇಷನ್ ತಗೊಂಡಿರುವಂತವ್ರು ಕೆಲವೊಬ್ರು ಇದಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡುವಂತ. ಈಗ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ, ಇವಾಗ ಅವ್ರ ಬರ್ತ್ಡೇ ಬಂತು ಅಂತಂದ್ರೆ ಹೋದ್ಸಲ ಒಂದ್ಸಲ ಕೇಕ್ ಎಲ್ಲ ತಗೊಂಡ್ಬರ್ಬಿಡಿ, ಹಾರ ತಗೊಂಡ್ಬರ್ಬಿಡಿ, ಪಟಾಕಿ ಎಲ್ಲ ತಗೊಂಡ್ಬರ್ಬಿಡಿ, ರೇಷನ್ ತಗೊಂಡ್ಬನ್ನಿ, ಒಂದಷ್ಟು ಅನಾಥಾಶ್ರಮಗಳಿಗೆ ಮತ್ತೆ ವೃದ್ಧಾಶ್ರಮಗಳು ಕೊಡೋಣ ಅನ್ನೋದು. ಕೆಲವೊಬ್ರು ಅದನ್ನ ಒಳ್ಳೆ ರೀತಿಯಲ್ಲಿ ತಗೋತಾರೆ, ಕೆಲವೊಬ್ರು ಅದಕ್ಕೂ ಕಮೆಂಟ್ ಮಾಡ್ತಾರೆ, ಓ ಅಭಿಮಾನಿಗಳು ದುಡ್ಡಲ್ಲಿ ಕೊಡ್ಬೇಕಂಗ. ಅವ್ರಿಗೆ ಅಂತ ದೇವ್ರ ಅಷ್ಟ ಗೊತ್ತಿಲ್ಲ. ಯಾಕೆ ಅಭಿಮಾನಿಗಳು ಅವ್ರು ತೋರ್ಸೋ ಪ್ರೀತಿ ಕೇಕ್ ವೇಸ್ಟ್ ಮಾಡ್ಬಿಡಿ ಅಂತಾರೆ. ಯಾಕೆಂದ್ರೆ ನಾವು ನೋಡಿದೀವಿ, ಒಂದು ಟಾಟಾ ಏಸು ಲಾರಿಗಳಲ್ಲಿ ಕೇಕ್ ಮಾಡ್ಸ್ಕೊಂಡ್ ಬರ್ತಾರೆ, ಅವ್ರು ತಿನ್ನೋದು ಇಷ್ಟೇ ಕೇಕ್, ಇನ್ ಮಿಕ್ಕಿದೆಲ್ಲ ರೋಡಲ್ಲಿ ಬಿದ್ದಿರುತ್ತೆ. ಸೊ ಆತರ ವೇಸ್ಟ್ ಮಾಡ್ಬೇಡಿ, ಅದೇ ದುಡ್ಡನ್ನ ಎಷ್ಟೊಂದ್ ಜನಕ್ಕೆ ತಿನ್ನೋಕೆ ಒಂದೊತ್ತು ಅನ್ನ ಇರಲ್ಲ. ಸೊ ಅದನ್ನ ಆ ರೀತಿಲಿ ಇವಾಗ ಅದು ಅಕ್ಕಿ ರೇಷನ್ ಎಲ್ಲ ಇಸ್ಕೊಂಡು ಅವ್ರ ಮನೆಗೆ ತಗೊಳಲ್ಲ. ವೃದ್ಧಾಶ್ರಮ ಅನಾಥಾಶ್ರಮ ಇಷ್ಟಕ್ಕೆ ಮಾತ್ರನೇ ಕೊಡೋದು, ಅವ್ರ ಮನೆ ಒಂದೇ ಒಂದು ಕಾಳು ಕೂಡ ತಗೊಳಲ್ಲ. ಅವ್ರು ಕೊಡೋ ದೇವ್ರ ಶಕ್ತಿ ಕೊಟ್ಟಿದ್ರು ಅಭಿಮಾನಿಗಳನ್ನ ಕೊಡೋದನ್ನ ಅದು ಅಭಿಮಾನಿಗಳ ಹೆಸರಲ್ಲೇ ಕೊಡೋದು. ಇವಾಗ ನಾಡಿದ್ ಬರ್ತಡೇ ಇದೆ, ಎಲ್ಲಾ ಕಡೆ ಅನಾಥಾಶ್ರಮ, ವೃದ್ಧಾಶ್ರಮ ಮತ್ತೆ ಸರ್ಕಾರಿ ಶಾಲೆಗಳು ಎಲ್ಲಿ ಏನೇನ್ ಪ್ರೋಗ್ರಾಮ್ ಆಗುತ್ತೆ ಅಂತ ಭಾನುವಾರ ರಿಲೀಸ್ ಆಗುತ್ತೆ, ನೋಡಿಬೇಕು. ನಾನು ಏನಕ್ಕೆ ಕ್ವಶನ್ ಕೇಳಿದೆ ಅಂತಂದ್ರೆ, ಬಿಕಾಸ್ ಯಾಕಂದ್ರೆ ನಾನೊಬ್ಬ ರಿಪೋರ್ಟರ್ ಕಮ್ ಆಂಕರ್ ಆಗಿರೋದ್ರಿಂದ ನಾನು ಅಲ್ಲಿ ನೋಡಿರುವಂತದ್ರಿಂದ ಎಲ್ಲ ಅಭಿಮಾನಿಗಳು ಅಂತ ನಾನು ಅದಕ್ಕೆ ಹೇಳಿದೆ. 5 ಬೆರಳು ಒಂದೇ ಸಮ ಇರಲ್ಲ, 5 ಬೆರಳು ಒಂದೇ ಸಮ ಇರಲ್ಲ. ಸೊ ಕೆಲವೊಂದು ಟೈಮ್ ಹಂಗಾಗುತ್ತೆ, ಒಳಗಿರುತ್ತಲ್ಲ ಆಕ್ರೋಶ, ಅದು ಆಚೆ ಮುಂದೆ ಬರುತ್ತೆ. ಇವಾಗ ಅವ್ರ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ, ಫ್ಯಾನ್ಸ್ಗಳು ಯಾರು ಏನು ಮಾತಾಡ್ತಾ ಇಲ್ಲ, ಆತರ. ಓಕೆ, ಕೊನೆಯದಾಗಿ ದರ್ಶನ್ ಅವ್ರಿಗೆ ಯಾವ ರೀತಿ ಅಂತ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತೀರಾ? ಅವರು ಅಂದ್ರೆ ಅವ್ರ ಮೇಲೆ ಬ್ಲೆಸ್ಸಿಂಗ್ಗಳು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತೆ ಕೋಟ್ಯಾಂತರ ಜನ ಅಭಿಮಾನಿಗಳು ಸಪೋರ್ಟು ಇದೆ. ಅವ್ರಿಗೇನು ಆಗಲ್ಲ, ಆರಾಮಾಗಿ ಅವ್ರು ಆದಷ್ಟು ಬೇಗ ಬಾಡಿ ರೆಡಿ ಮಾಡ್ಕೊಂಡು ಆಚೆ ಬರ್ಲಿ ಅಂತ ಕಾಯ್ತಾ ಇದೀವಿ. ಇವಾಗ ಲಾಸ್ಟ್ 8 ತಿಂಗಳು ಮತ್ತೆ ಇಲ್ಲಿಂದ ಒಂದ್ ಲೆಕ್ಕ, ಡೆವಿಲ್ ಮೂವಿ ರಿಲೀಸ್ ಡೇಟ್ ಅನೌನ್ಸ್ ಆದ್ಮೇಲೆ ಬೇರೆ ಲೆಕ್ಕ. ಅವಾಗ ಕರ್ನಾಟಕದಲ್ಲಿ ನೀವು ಆ ಟೈಮ್ ನೋಡ್ತೀರಾ ಸೆಲೆಬ್ರೇಷನ್ ಹೆಂಗಿರುತ್ತೆ. ಡೆವಿಲ್ಗಾಗಿ ಎಷ್ಟು ವೆಯ್ಟ್ ಮಾಡ್ತಿದ್ರಾ? ಹೇಳಲ್ಲ, ಮಾಡಿ ತೋರಿಸ್ತೀವಿ, ಸರ್ಪ್ರೈಸ್ ಆಗಿರ್ಲಿ. ಡೇಟ್ ಅನೌನ್ಸ್ಮೆಂಟ್ ಆಗ್ಲಿ, ರಿಲೀಸ್ ದಿನ ಬೇಡ, ಡೇಟ್ ಅನೌನ್ಸ್ಮೆಂಟ್ ಆಗ್ಲಿ, ಆಮೇಲೆ ನೋಡಿ. ಕರ್ನಾಟಕದಲ್ಲಿ ಇವತ್ತಿನವರೆಗೂ ಯಾವ ತರ ಸೆಲೆಬ್ರೇಷನ್ ಆಗಿರಲ್ಲ. ಆ ತರ ಗ್ರ್ಯಾಂಡ್ ಓಪನಿಂಗ್, ಆ ತರ ಸೆಲೆಬ್ರೇಷನ್ ಡೆವಿಲ್ ಮೂವಿ ಆಗುತ್ತೆ. ಆಪೋಸಿಟ್ ಯಾರೇ ಬರ್ಲಿ, ಎಂತವರೇ ಬರ್ಲಿ, ಡೆವಿಲ್ ಬಂದಾಗ ಸೆಲೆಬ್ರೇಷನ್ ನೋಡಿ ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.